ಸ್ನೇಹಿತರೆ, ಕರ್ನಾಟಕದ ಸಮಸ್ತ ಜನತೆಗೆ ನಮಸ್ಕಾರ. ಇದೀಗ ಕೇಂದ್ರ ಸರ್ಕಾರದ ಈ ಯೋಜನೆಯಲ್ಲಿ ತಿಂಗಳಿಗೆ 5,000 ವರೆಗೆ ಪಿಂಚಣಿಯನ್ನು ನೀವು ಪಡೆಯಬಹುದು. ಈ ಯೋಜನೆ ಯಾವುದು, ಹೇಗೆ ಎಂಬ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ಕೊನೆಯವರೆಗೂ ನೋಡಿ. ಈ ರೀತಿಯ ಹಲವು ಮಾಹಿತಿಯನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ಒಂದು ಯೋಜನೆಯು 2015ರಲ್ಲಿ ಕೇಂದ್ರ ಸರ್ಕಾರ ಆರಂಭಿಸಿತು. ಈ ಯೋಜನೆಯಲ್ಲಿ ವೃದ್ಧಾಪ್ಯದಲ್ಲಿ ಆರ್ಥಿಕ ಸುರಕ್ಷತೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಸ್ನೇಹಿತರೆ, ಹೌದು, ಭಾರತೀಯ ಸರ್ಕಾರವು ದೇಶದ ಪ್ರತಿಯೊಬ್ಬ ನಾಗರಿಕ ಕಲ್ಯಾಣಕ್ಕಾಗಿ ಅನೇಕವಾದಂಥ ಯೋಜನೆಗಳನ್ನು ಜಾರಿಗೆ ಮಾಡಿದೆ. ಅದರಲ್ಲಿ ಅಟಲ್ ಪಿಂಚಣಿ ಯೋಜನೆಯೂ ಕೂಡ ಒಂದಾಗಿದೆ. 2015ರಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಅಟಲ್ ಪಿಂಚಣಿ ಯೋಜನೆಯನ್ನು ಆರಂಭಿಸಿದರು. ವೃದ್ಧಾಪ್ಯದಲ್ಲಿ ಆರ್ಥಿಕ ನೆರವನ್ನು ನೀಡಲು ಈ ಯೋಜನೆಯನ್ನು ಆರಂಭಿಸಿದರು. ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚಿನವಾದ ಲಾಭವನ್ನು ಈ ಯೋಜನೆ ನೀಡುತ್ತದೆ. ಕೂಲಿ ಕಾರ್ಮಿಕರಿಗೆ ಉತ್ತಮ ಅವಕಾಶ. ಹೌದು, ಸ್ವಯಂ ಉದ್ಯೋಗಿಗಳು ಮತ್ತು ದಿನಗೂಲಿಯನ್ನು ಮಾಡುವ ಕಾರ್ಮಿಕರು ಅವರ ಭವಿಷ್ಯವನ್ನು ಸುರಕ್ಷಿತವಾಗಿರಿಸಲು ಇದೊಂದು ಉತ್ತಮ ಅವಕಾಶವಾಗಿದೆ. ಏಕೆಂದರೆ ಈ ಯೋಜನೆಯಲ್ಲಿ ದಿನಗೂಲಿ ಕಾರ್ಮಿಕರು ಮತ್ತು ಸ್ವಯಂ ಉದ್ಯೋಗಿಗಳು ಹಾಗೂ ಸಣ್ಣ ವ್ಯಾಪಾರಿಗಳಿಗೆ ಪಿಂಚಣಿಯನ್ನು ನೀಡಲಾಗುತ್ತದೆ. ಅವರಿಗೆ 60 ವರ್ಷವನ್ನು ತುಂಬಿದ ಮೇಲೆ ಈ ಯೋಜನೆಯಲ್ಲಿ ಭಾಗವಹಿಸಿದರೆ ಪಿಂಚಣಿಯನ್ನು ಅವರಿಗೆ ನೀಡಲಾಗುತ್ತದೆ. ಕೇಂದ್ರ ಸರ್ಕಾರವು ಇದು ಒಂದು ಮುಖ್ಯವಾಗಿ ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವವರಿಗೆ ಮತ್ತು ವಿಶೇಷವಾಗಿ ಕೃಷಿ ಕಾರ್ಮಿಕರಿಗೆ ವೃದ್ಧಾಪ್ಯ ಜೀವನದಲ್ಲಿ ಆರ್ಥಿಕ ಸಹಾಯವನ್ನು ನೀಡಲು ಈ ಒಂದು ಯೋಜನೆಯನ್ನು ಆರಂಭಿಸಲಾಗಿದೆ ಅಂತ ಹೇಳಬಹುದು. ಅಟಲ್ ಪಿಂಚಣಿ ಯೋಜನಾ ಮಾಸಿಕ ಪಿಂಚಣಿ ಎಷ್ಟು ನೋಡೋಣ. ಸ್ನೇಹಿತರೆ, ಈ ಯೋಜನೆಯಲ್ಲಿ ನಿಮಗೆ ನಿವೃತ್ತಿಯ ನಂತರ ಮಾಸಿಕ ಪಿಂಚಣಿಯನ್ನು ಸಿಗುತ್ತದೆ. ನಿಮ್ಮ ಹೂಡಿಕೆಯ ಆಧಾರದ ಮೇಲೆ ನಿಮಗೆ ಪಿಂಚಣಿಯು ಲಭ್ಯವಿದೆ. ನೀವು ಈ ಒಂದು ಯೋಜನೆಯಲ್ಲಿ ಸ್ವಲ್ಪ ಹಣವನ್ನು ಹೂಡಿಕೆಯನ್ನು ಮಾಡಿದರೆ ನಿವೃತ್ತಿಯ ನಂತರ ಪ್ರತಿ ತಿಂಗಳು ನಿಮಗೆ ನಿಗದಿತವಾದ ಮೊತ್ತದಲ್ಲಿ ಪಿಂಚಣಿಯನ್ನು ನೀಡಲಾಗುತ್ತದೆ. ನೀವು ಪ್ರತಿ ತಿಂಗಳು 1,000, 2,000, 3,000, 4,000 ಅಥವಾ 5,000 ಪಿಂಚಣಿಯನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. ನಿಮ್ಮ ವಯಸ್ಸು 18ರಿಂದ 40 ವರ್ಷದೊಳಗಿನ ಹೊಂದಿದ್ದರೆ ಈ ಒಂದು ಪಿಂಚಣಿಯನ್ನು ಯೋಜನೆಗೆ ನೀವು ಹೂಡಿಕೆಯು ಮಾಡಬಹುದು ಮತ್ತು ವೃದ್ಧಾಪ್ಯ ಜೀವನದಲ್ಲಿ ತಿಂಗಳಿಗೆ 5,000 ನೀವು ಪಡೆದುಕೊಳ್ಳಬಹುದು. ಅಟಲ್ ಪಿಂಚಣಿ ಯೋಜನಾ ಹೂಡಿಕೆಯ ಲೆಕ್ಕಾಚಾರ. ನಿಮ್ಮ ವಯಸ್ಸು 18 ವರ್ಷ ತುಂಬಿದ ನಂತರ ಈ ಯೋಜನೆಯಲ್ಲಿ ಭಾಗವಹಿಸಿದರೆ ತಿಂಗಳಿಗೆ ಕೇವಲ ನೀವು ₹40ಯಂತೆ ₹210 ತುಂಬಬೇಕು. ರೂಪಾಯಿ ಹೂಡಿಕೆಯನ್ನು ಮಾಡಿದರೆ ಸಾಕು. ಆದರೆ ನೀವು 40 ವರ್ಷಕ್ಕಿಂತ ತಿಂಗಳಿಗೆ ₹1,450 ನೀಡಬೇಕಾಗುತ್ತೆ. ಆದರೆ ಯಾವುದೇ ವೇಳೆಯಲ್ಲಿ 60 ವಯಸ್ಸು ತುಂಬಿದ ಮೇಲೆ ನೀವು ಗರಿಷ್ಠ 5,000 ಪಿಂಚಣಿಯನ್ನು ಕೂಡ ಪಡೆಯಬಹುದು. ನೀವು ತಿಂಗಳಿಗೆ ನೀಡುವ ಹಣವನ್ನು ನೀವೇ ನಿರ್ಧರಿಸಬಹುದು. ನೀವು ಕಡಿಮೆ ಹಣವನ್ನು ಕೊಟ್ಟರೆ ಕಡಿಮೆ ಪಿಂಚಣಿಯನ್ನು ಹಾಗೂ ಹೆಚ್ಚು ಹಣ ಕೊಟ್ಟರೆ ಹೆಚ್ಚು ಪಿಂಚಣಿಯನ್ನು ಪಡೆಯಬಹುದು. ನೀವು ನೀಡುವ ಹಣ ₹291ರಿಂದ ₹1,454ವರೆಗೆ ಇರಬಹುದು. ಮಾಹಿತಿ ಚೆನ್ನಾಗಿ ಅನಿಸಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಕೂಡ ಮಾಡಿ.